ಕರ್ನಾಟಕದ ಒಂದೊಂದು ಭಾಗದಲ್ಲೂ ಒಂದೊಂದು ಸಂಸ್ಕೃತಿ ಇದೆ, ಒಂದೊಂದು ಪರಂಪರೆ ಇದೆ. ಕೊಡಗಿನ ಹುತ್ತರಿ ಹಬ್ಬದ ರಂಗನ್ನು ನೋಡೋಕೆ ಎರಡು ಕಣ್ಣು ಸಾಲೋಲ್ಲ. ಸಂಭ್ರಮದಿಂದ ಹಾಡಿ ಕುಣಿಯುವ ಹಬ್ಬ ಹುತ್ತರಿ. ಹುತ್ತರಿ ಹಬ್ಬದ ವಿಶೇಷವನ್ನು ಸವಿಯೋಣ ಬನ್ನಿ. ಪ್ರತಿ ವರ್ಷ ಮಾರ್ಗಶಿರ ಪೂರ್ಣ ಹುಣ್ಣಿಮೆ ರೋಹಿಣಿ ನಕ್ಷತ್ರದಂದು ಕೊಡವ ಜನಾಂಗದವರ ಹುತ್ತರಿ ಹಬ್ಬ ಪ್ರಾರಂಭವಾಗುತ್ತದೆ. ಮೊದಲ ದಿನ ಕದಿರು ಪೂಜೆ ಅಂದರೆ ಬೆಳೆದು ನಿಂತಿರುವ ಪೈರಿಗೆ ಪೂಜೆ ಸಲ್ಲಿಸಿ ಪೈರನ್ನು ಕತ್ತರಿಸುತ್ತಾರೆ. ಈ ಸಂಭ್ರಮಕ್ಕೆ ಮನೆ ಮಂದಿಯೆಲ್ಲ ಸೇರುತ್ತಾರೆ. ಕೊಯ್ದ ಪೈರನ್ನು ದೇವರ ಮುಂದಿಟ್ಟು ಹಾಡು ನರ್ತನೆಗಳಿಂದ ದೇವರನ್ನು ತೃಪ್ತಿಪಡಿಸುತ್ತಾರೆ. ಮಾರನೇ ದಿನ ಊರಿನ ಹಿರಿಯರು ಕೊಡವರ ಕುಪ್ಪಸ ತೊಟ್ಟು ಭಂಡಾರವನ್ನು ತೆಗೆದುಕೊಂಡು ದುರ್ಗಿಗುಡಿಯತ್ತ ತೆರಳುತ್ತಾರೆ. ಗದ್ದೆ ಬಯಲಿನಲ್ಲಿ ನಡೆದು ಬರುವ ದೃಶ್ಯ ಕಣ್ಮಣ ಸೆಳೆಯುತ್ತದೆ. ನಂತರ ದುರ್ಗಿಗುಡಿಗೆ ಬಂದು ವರದಿ ಸಲ್ಲಿಸಿ ಪೂಜೆ ಮಾಡುತ್ತಾರೆ. ಹರಕೆ ಹೊತ್ತ ಕೊಡವರು ನಾಡಿನ ಮೂಲೆ ಮೂಲೆಗಳಿಂದ ಬಂದು ದೇವಿಗೆ ಹರಕೆ ಸಲ್ಲಿಸುತ್ತಾರೆ. ಇದು ಕೊಟ್ಟೂರಿನ ಕೋಟೆ ಕೃಷ್ಣನ ದೇವಸ್ಥಾನ. ಕೊಡಗಿನ ವಿಶೇಷ ಉಡುಗೆ ಕುಪ್ಪಸ ತೊಟ್ಟು ಚಿನ್ನ, ಬೆಳ್ಳಿ ಹಾಗೂ ತೇಗದ ಮರದಿಂದ ತಯಾರಾದ ಕತ್ತಿಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾರೆ. ಹುತ್ತರಿ ಹಬ್ಬದ ಮೂರನೇ ದಿನ ಇಲ್ಲಿ ನಡೆಯುವ ಮಂದ್ಗೆ ಕೋಟೆ ಮಾನಿ ಮಂದಿ ಎಂದು ಕರೆಯುತ್ತಾರೆ. ಈ ಕೋಟೆ ಮಾನಿ ಮಂದ್ಗೆ ನಾಡ ಮಂದಿ ನಾಡತಕ್ಕರಾದ ತೇಲಪಂಡ, ಪಟ್ಟಮಡ, ಕಲ್ಮಾಡಂಡ ಕುಟುಂಬದವರು ಬಂದು ಸೇರಲೇಬೇಕು. ಆಡುತ್ತಾ ಕುಣಿಯುತ್ತಾ ಕೃಷ್ಣ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ. ನಂತರ ತಪ್ಪಡಕ ಕಟ್ಟಿ ಕೋಲಾಟ ಪ್ರಾರಂಭಿಸುತ್ತಾರೆ.